ಇರ್ತಕ್ಕಂಥ ಅರಣ್ಯ ವಲಯ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿ ಇಂತಿಂಥ ಸಂದರ್ಭದಲ್ಲಿ ನೀವು ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರು ಬೆಳೆದ ಬೆಳೆಗೆ ಮಳೆಗಳು ನಾಶ ಆಗಬಾರ್ದು, ಅದಕ್ಕೆ ನೋಡ್ಬೇಕು ಅಂತೇಳಿ ಅದು ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿ ಇದನ್ನ ಮಾಡಬೇಕು. ಇಲ್ಲಾಂದ್ರೆ ಆ ರೈತರು ಈ ಮೈಕ್ರೋ ಫೈನಾನ್ಸಲ್ಲಿ ಬಡವರು ಮನೆ ಖಾಲಿ ಮಾಡ್ತಾರಲ್ಲ, ಆ ರೀತಿ ಅವರು ಸಹ ಮನೆ ಖಾಲಿ ಮಾಡ್ತಕ್ಕಂಥ ಅವ್ರ ವ್ಯವಸ್ಥೆ ಬರ್ತದೆ. ಇದಕ್ಕೆ ಅಲ್ಲದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ಕರ್ತವ್ಯ. ನನ್ಗೋಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಬು ಬೆಳೆದ ಬೇಡ, ಆಮೇಲೆ ಅಟ್ಲೀಸ್ಟ್ ರೈತ ನಮ್ಗೆ ಇಷ್ಟೇ ಹೋಗಿದೆ ಅಂತೇಳಿ ಬರ್ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿದಾಗ ವಾಸ್ತವಾಂಶವನ್ನು ಬರ್ಬೇಕು, ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಅನುದಾನವನ್ನ ರೆಡಿ ಮಾಡ್ಕೊಳ್ಬೇಕು, ಸಾಕ್ಷರ್ ಮಾಡ್ಕೊಳ್ಬೇಕು. ನಾವು ಬೆಂಗಳೂರು ಕಳಿಸಿದ್ದೀವಿ, ಡೆಲ್ಲಿ ಕಳಿಸಿದ್ದೀವಿ, ಅಲ್ಲಿ ಕಳಿಸಿದ್ದೀವಿ ಇವ್ರಿಗೆ ತೋರಿಸ್ಕೊಡ್ತಾರೆ. ಮೈಸೂರಿಗೆ ಚಂದ್ರವಳ್ಳ ಪಾಲನೆ ಆಫೀಸಿದೆ, ಅವ್ರಿಗೆ ತೋರಿಸ್ಕೊಟ್ಟಿದ್ದಾರೆ. ಅಷ್ಟನ್ನ ಮಾಡ್ಕೊಂಡು ಸಾಧ್ಯ ಇರ್ತಾರೆ. ಅದನ್ನ ಮಾಡ್ತಾ ಇಲ್ಲ, ಅದನ್ನ ಮಾಡ್ಕೊಳ್ಬೇಕು ಅಂತ ನಮ್ಮ ಒಂದು ಒತ್ತಡ. ಜೊತೆಗೆ ಆನೆಗಳು ನಮ್ಮ ಬೆಳೆಗಳು ಬೆಳೀತಕ್ಕಂಥ ಪ್ರದೇಶಗಳಿಗೆ ಬರದೇ ರೀತಿ ನೋಡ್ಕೊಳ್ತಕ್ಕಂಥದ್ದು ಅವ್ರ ಕರ್ತವ್ಯ. 5 ಗಂಟೆ ಆಯ್ತು ಅಂತಂದ್ರೆ ಒಬ್ಬ ಆಫೀಸರ್ಸು ಫೀಲ್ಡಲ್ಲಿ ಇರಲ್ಲ. ಲೆಕ್ಕಾಚಾರವಾಗಿ 5 ಗಂಟೆ ಆದಾಗ ಆನೆಗಳು ಬರೋದ್ರೆ 5 ಗಂಟೆ ಆದ್ರೆ ನೀವೇ ಇಲ್ಲ ಅಂತ ಆನೆಗಳನ್ನ ಕಾಯ್ಕೊಳ್ತಕ್ಕಂಥ ಯಾರು ಇದ್ದಾರೆ ಎಲ್ಲ ಇದ್ರದ್ದು ರೈತರು ಮನೆಗಳನ್ನು ಬರ್ತಾರೆ. ಇಷ್ಟು ಡ್ಯೂಟಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಅವರು ಕೆಲಸ ಮಾಡ್ತಾ ಇಲ್ಲ. ಅವ್ರು ಮಾಡಬೇಕು ಅನ್ನೋದು ನಮ್ಮ ಒಂದು ಒತ್ತಡ ಇದೆ. ಇದು ಒಂದೇ ವಿಷಯ. ಎರಡನೇದು ಈ ಮೈಕ್ರೋ ಫೈನಾನ್ಸ್ ಬರ್ತಾರೆ. ಮೈಸೂರಲ್ಲಿ ಜಿಲ್ಲಾಧಿಕಾರಿ ಆಫೀಸ್ ಕರ್ತಾರೆ, ಮಾತುಕತೆ ಮಾಡ್ತಾ ಹೋಗ್ಬೇಕು. ತಾಲೂಕು ಕೆಡಿಪಿ ಸಭೆಗಳು ಮಾಡಬೇಕು. ತಾಲೂಕು ಕೆಡಿಪಿ ಸಭೆಗಳು ಮಾತಾಡ್ತಾರೆ, ಗೊತ್ತಾಗ್ತದೆ ಅವ್ರಿಗೆ ಆ ತಾಲೂಕಿನ ಕಷ್ಟಗಳು. ನೀವು ಅದನ್ನು ಮಾಡಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ, ಕಷ್ಟಸುದ್ದಿ ಅಂತ ಗೊತ್ತಾಗುತ್ತೆ. ದಯಮಾಡಿ ಸಭೆಗಳನ್ನ ಮಾಡಬೇಕು. ಇಲ್ಲ ಅಂದ್ರೆ ಕನ್ಸರ್ನ್ ತಹಸೀಲ್ದಾರ್ಗಳಿಗೆ ತುರ್ತಾಗಿ ತಿಂಗಳು ವರ್ಷಕ್ಕೆ 2 ತಿಂಗಳು ವರ್ಷಕ್ಕೆ ನೀವು ಕೆಡಿಪಿ ಸಭೆಗಳನ್ನ ಮಾಮೂಲಿ ಕೆಡಿಪಿ ಸಭೆ ಮಾಡ್ತಾರೆ. ಆದ್ರೆ ಬೇರೆಷ್ಟು ಅಧಿಕಾರಿಗಳು ಮಾತ್ರ ಅಂತ ಪಾರ್ಟಿಸಿಪೇಷನ್ ಮಾಡ್ತಾರೆ. ಹಿಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇತ್ತು, ಜನಪ್ರತಿನಿಧಿಗಳು ಇರ್ತಿದ್ರು. ಅಟ್ಲೀಸ್ಟ್ ಅವರಾರು ಕೇಂದ್ರ ಮಾಡ್ತಕ್ಕಂಥ ಒಂದು ಇದಕ್ಕೆ ಅಧಿಕಾರಿಗಳು ಇತ್ತು. ಅಲ್ಲಿ ಒಂದು ಅದು ಸಹ ಇಲ್ಲ. ಕಾರಣ ಏನಂದ್ರೆ ಜಿಲ್ಲಾ ಪಂಚಾಯತ್ ಮಾಡಿಲ್ಲ, ಜನಪ್ರತಿನಿಧಿಗಳು ಇಲ್ಲ. ಈ ಅಧಿಕಾರಿಗಳ ಜನರ ಗೋಲ್ಡ್ನ ಕೇಳ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಈಗ ಅವರು ಪ್ರಶ್ನಾರ್ಥಕವಾದ ಒಂದು ಚಿಂತೆ ಆಗಿದೆ. ಅದರಿಂದ ಈ ಎಲ್ಲ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳ ಹಾವಳಿ ಕೂಡಲೇ ಕೆಲವರು ಹೇಳ್ತಾರೆ, ಕೃಷಿಗೆ ಕೇಳ್ತಾರೆ, ಗೋಲ್ಡ್ ಕೇಳ್ತಾರೆ. ಭಾಳ ವೈದ್ಯರ ಅವಶ್ಯಕ ಯಾಕೆಂದ್ರೆ ಲೋನ್ ಮುಖಾಂತರ ಗಾಡಿಗಳು ಕೊಟ್ಬಿಡ್ತಾರೆ. ಆ ಗಾಡಿ ತಕ್ಕಂಥ ಹೋಗ್ಬಿಡೋದು ಮಾಡೋದಕ್ಕೆ ಮೇಲ್ಬಾರ್ದು ಇರುತ್ತದ್ದು ಸಾಯಂಕಾಲ ಗಂಡ ಮನೆ ಇರುತ್ತದ್ದು ಎಲ್ಲ ಹೋಗ್ಬಿಡ್ತಾರೆ. ಈ ಥರ ವಾತಾವರಣ ಹೇಳ್ತಾ ಇದೆ. ಅದರಲ್ಲಿ ಈ ಕೂಡಲೇ ಸ್ಟಾಪ್ ಮಾಡಬೇಕು. ನಮ್ಮ ಹಳ್ಳಿ ಹೋಗ್ತಕ್ಕಂಥ ಎಲ್ಲ ನಮ್ಮ ಅನುಕೂಲ ನಡೀತಾರೆ, ಅವಸರ ಕೊಡಬಾರ್ದು. ಬೇರೆಯವರಿಗೆ ನೀವು ನೋಡಲೇಂತ ಇರಬೇಕು. ಯಾವುದೇ ಕಾರಣಕ್ಕೆ ಯಾರಾದ್ರೂ ತೊಂದರೆ ಕೊಟ್ಟರೆ ಇಮಿಡಿಯೇಟ್ ನಮ್ಮ ಫೋನ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀವಿ, ತಹಸೀಲ್ದಾರ್ ಫೋನ್ ಮಾಡಿ ಅವ್ರ ನಡೆಸುತ್ತಾನೆ ಹೇಳ್ಬೇಕು. ಬಂದವ ಇಲ್ಲಿ ಕಳಿಸ್ತಕ್ಕಂಥ ವಾತಾವರಣ ಹಿಂದಿನ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಸರ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಂಜನಗೂಡು ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಡಂಚಿನ ಗ್ರಾಮರಾಗಿರ್ತಕ್ಕಂಥ ಯಡಿಯಾಲ, ನಾಮಾಪುರ, ದೇವರಾಯಪುರ, ಮಡುನಹಳ್ಳಿ, ಅಲ್ವೆ, ಮಲ್ಲಳ್ಳಿ, ದೇವೇಗೌಡಪುರ, ಬಲ್ಗುಂಡಿ, ಹಸಿನಹಳ್ಳಿ, ಮಾಕಂಪುರ, ಸಿದ್ದೈಗುಂಡಿ, ಊಟೂರು ಮತ್ತು ಕೃಷ್ಣಾಪುರ ಇಷ್ಟು ಗ್ರಾಮಗಳು ಈ ಕಾಡಂಚಿನ ಪ್ರದೇಶಗಳಲ್ಲಿರ್ತಕ್ಕಂಥ ಈ ಗ್ರಾಮಗಳ ರೈತರ ಅವನೇ ಹೇಳಕ್ಕಿರ್ಲಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಬೆಳೆದಿರ್ತಕ್ಕಂಥ ಫಸಲನ್ನ ಆ ಭಾಗದಲ್ಲಿರ್ತಕ್ಕಂಥ ಕಾಡಂಚಿನ ಪ್ರಾಣಿಗಳಿರ್ತಕ್ಕಂಥ ಆನೆಗಳು ಮತ್ತು ಚಿರತೆಗಳು ಸಹ ಆನೆಗಳು ಪ್ರತಿ ರೈತ ಬೆಳೆದಿರ್ತಕ್ಕಂಥ ಜಮೀನುಗಳನ್ನ ಮಿಕ್ಕಿ ಅದನ್ನೆಲ್ಲ ತುಳು
ಕುಡಿದು ಹಾಳು ಮಾಡಿ ಮೇಲ್ಕೊಂಡು ಹೋಗ್ತಕ್ಕಂಥ ಪರಿಣಾಮ ನಿರ್ಮಾಣ ಆಗಿದೆ. ಮಧ್ಯಾಹ್ನ ಟೈಮೆ ಸಾಯಂಕಾಲ 5 ಗಂಟೆ ಆಯ್ತು ಅಂದ್ರೆ ಒಂದ್ ಕಡೆ ಮೇನ್ ರೋಡಲ್ಲಿ ಜನರು ತಿರುಗಾಡೋದು ಕಷ್ಟ, ಒಂದ್ ಕಡೆ ಚುಟ್ಟಿ ಹಾಕೊಂಡು ತಿರುಗ್ತಾರೆ ರೈತರು, ಇನ್ನೊಂದ್ ಕಡೆ ಆನೆಗಳು ರೋಡ್ಗೆ ಬಂದಿರ್ತದೆ. ಇದನ್ನ ಕಂಟ್ರೋಲ್ ಮಾಡಿ ನಮ್ಮ ಬೆಳೆ ಎಲ್ಲ ನಾಶ ಆಗ್ತದೆ, ನಾವು ರೈತರು ನಾವು ಜೀವನ ಮಾಡೋದು ಕಷ್ಟ ಆಗ್ತದೆ ಅಂತ ಹೇಳಿ ರೈತರು ಕೇಳ್ಕೊಂಡ್ರೆ ಮಲಗಿದ್ಮೇಲೆ ಮೈಕೈ ನಾವು ತಡೆಯಕ್ಕಾಗಲ್ಲಪ್ಪ. ಒಬ್ಬ ಮನುಷ್ಯ ದಿನದ 24 ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯೋದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ. ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ. ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು ಅದುವೇ ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳು. ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳ ಬಗ್ಗೆ ಡೌಟೇ ಬೇಡ. ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ. ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ. ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಫರ್ನಿಚರ್ಸ್ ಗಳು ಕೂಡ ಲಭ್ಯ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಕಂಫರ್ಟ್ ಝೋನ್, ಯೂನಿಟ್ ಆಫ್ ಕರ್ನಾಟಕ ಕಾಯಿಲ್ ಫಾರ್ಮ್ ಅಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್. ನಮ್ಮ ಶಾಖೆಗಳು ನಂಜುಮಳಿಗೆ ಸರ್ಕಲ್, ಶಿವರಾಂಪೇಟೆ, ಯಾದವಗಿರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಳಿದಾಸ ರಸ್ತೆ, ಮೈಸೂರು. ಸಂಪರ್ಕಿಸಿ